ಅಶ್ವಿನಿ ಬಿ ಗದಗಿನ. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಸುಷ್ಮಾ ನವಲೆ, ದ್ವಿತೀಯ ಸ್ಥಾನ ತನುಶ್ರೀ ವಡ್ಡರ್. ಓಟದ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಪ್ರವೀಣ್ ಗೊಲ್ಲಾರ್, ದ್ವಿತೀಯ ಸ್ಥಾನ ವಿನಯ್ ಹಿರೇಮಠ್. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಸುಷ್ಮಾ ನವಲೆ, ದ್ವಿತೀಯ ಸ್ಥಾನ ಅನ್ವಿ ಪುಲಸ್ಕರ್. ಸಂಗೀತ ಕುರ್ಚಿ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ವಿನಯ್ ಹಿರೇಮಠ್, ದ್ವಿತೀಯ ಸ್ಥಾನ ಪ್ರವೀಣ್ ಗೊಲ್ಲಾರ್. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಸುಷ್ಮಾ ನವಲೆ, ದ್ವಿತೀಯ ಸ್ಥಾನ ಅನ್ವಿ ಪುಲಸ್ಕರ್. ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಬಹುಮಾನ ವಿತರಿಸಿದಂತಹ ಶ್ರೀ ಬಸವರಾಜ್ ಬಂಗಾರಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಿರಿಯರ ವಿಭಾಗದಿಂದ ಪ್ರಥಮ ಸ್ಥಾನ ರೋಹಿಣಿ ಜಾಧವ್, ದ್ವಿತೀಯ ಸ್ಥಾನ ಅರ್ಚನಾ ಕೊಟ್ಟಳ್ಳಿ. ನಿಂಬೆಹಣ್ಣಿನ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಪೃಥ್ವಿರಾಜ್ ಬಸಾಪುರ್, ದ್ವಿತೀಯ ಸ್ಥಾನ ಈಶ್ವರ್ ದೊಡ್ಡಮನಿ. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಸಹನಾ ಎಲಿಗಾರ್, ದ್ವಿತೀಯ ಸ್ಥಾನ ಶ್ರೀಗಂಗಾ ಹಿರೇಮಠ್. ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಬಹುಮಾನ ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ವೈಷ್ಣವಿ ನಿಂಗಲಬಂಡಿ, ದ್ವಿತೀಯ ಸ್ಥಾನ ಸಂಜನಾ ಎಲಿಗಾರ್. ನಿಂಬೆಹಣ್ಣಿನ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಪ್ರಜ್ವಲ್ ಜಾಧವ್, ದ್ವಿತೀಯ ಸ್ಥಾನ ಅಮೀರ್ ಪಾಷಾ. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ದಾವಲ್ ಬಿ ಗಾಡಿ ನಂಬರ್ 1, ದ್ವಿತೀಯ ಸ್ಥಾನ ವೈಷ್ಣವಿ ನಿಂಗಲಬಂಡಿ.
ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಬಹುಮಾನ ವಿತರಿಸಿದಂತಹ ಶ್ರೀ ಪ್ರಭಾಕರ್ ಎಲ್ ದಾಸ, ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಮಂಜುನಾಥ್ ರವದಿ, ಇವರಿಗೆ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀಮತಿ ಶಾರದಾಬಾಯಿ ವಿ ಪುಲಸ್ಕರ್, ಅಧ್ಯಕ್ಷರು ನಿವೇದಿತಾ ವಿದ್ಯಾಸಂಸ್ಥೆ, ಇವರು ಬಹುಮಾನವನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನೂರ್ ಭಾಷಾ, ದ್ವಿತೀಯ ಸ್ಥಾನ ಪೂಜಾ ಕಟ್ಟಿಮನಿ. ನಿಂಬೆಹಣ್ಣಿನ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಅಣ್ಣಪ್ಪ ಡೊಳ್ಳಿನ್. ದ್ವಿತೀಯ ಸ್ಥಾನ MD ಸಿರಾಜ್ ಬೆಟಗೇರಿ. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಸಫಿಯಾ ನೂರ್ ಭಾಷಾ. ದ್ವಿತೀಯ ಸ್ಥಾನ ನೇತ್ರಾವತಿ ಜ್ಞಾನಪ್ಪ. ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪುಲಸ್ಕರ್, ಅಧ್ಯಕ್ಷರು ನಿವೇದಿತಾ ಸಂಸ್ಥೆ, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಬಹುಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ಕುಮಾರಿ ರಜಿಯಾ ಮುಜಾವರ್, ಸಹ ಶಿಕ್ಷಕಿ, ನಿವೇದಿತಾ ವಿದ್ಯಾಸಂಸ್ಥೆ. ನಿವೇದಿತಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕೊಪ್ಪಳ 2018 ಮತ್ತು 19ನೇ ಸಾಲಿನ ವಾರ್ಷಿಕ ಕ್ರೀಡಾ ದಿನದ ಶುಭಾಶಯಗಳನ್ನು ಹೇಳುತ್ತಾ 1 ರಿಂದ 4ನೇ ತರಗತಿ 10ನೇ ತರಗತಿಯವರೆಗೆ ನಡೆಸಲಾದ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವು ಸೃಷ್ಟಿಕರ್ತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೋ ಅದು ಹಾಗೇ ಆಗುತ್ತದೆ. ಯಾರ ಹಣೆ ಬರಹ ಯಾರೂ ಬದಲಾಯಿಸಲಾರರು. ಆದರೆ ನಾವು ನಡೆಯುವ ಹಾದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ಪ್ರಾಮಾಣಿಕ ಮತ್ತು ನಿರಂತರವಾಗಿದ್ದರೆ ಸೃಷ್ಟಿಕರ್ತನು ನಾವು ಬಯಸಿದ್ದನ್ನು ಕೊಡುತ್ತಾನೆ. ಹೀಗೆಯೇ ಸತತ ಪ್ರಯತ್ನ ಮಾಡಿ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಜಯ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. 4ನೇ ತರಗತಿಯವರೆಗೆ ಓಟದ ಸ್ಪರ್ಧೆಗಳನ್ನು ನಡೆಸಲಾಗಿತ್ತು. ಈ ಓಟದ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶಿವಪ್ಪ ನಾಯಕ್ ಪಡೆದುಕೊಂಡಿದ್ದಾನೆ. ವೇದಿಕೆ ಬಹುಮಾನ ಗಫೂರ್ ಸಿದ್ದಿಕಿ ಪಡೆದುಕೊಂಡಿದ್ದಾನೆ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸ್ವಪ್ನ ಎಲಿಗಾರ್. ದ್ವಿತೀಯ ಬಹುಮಾನ ಸಾನಿಯಾ ಸಂದಿಗ್ವಾಡಿ ಅವರು ಪಡೆದುಕೊಂಡಿದ್ದಾರೆ. ಈ ಮಕ್ಕಳು ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬಹುಮಾನವನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಬಹುಮಾನವನ್ನು ಕೊಟ್ಟಂತಹ ಶ್ರೀ ಬಸವರಾಜ್ ಸರ್ ಅವರಿಗೂ ವೇದಿಕೆಗೆ ಬರಬೇಕು. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ತಸ್ಮಿಯಾ ಮುಜಾವರ್ ಪಡೆದುಕೊಂಡಿದ್ದಾಳೆ. ದ್ವಿತೀಯ ಬಹುಮಾನ ಸಾನಿಯಾ ಸಂದಿಗ್ವಾಡ್ ಪಡೆದುಕೊಂಡಿದ್ದಾಳೆ. ಈ ಮಕ್ಕಳು ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಪಡೆಯಬೇಕಾಗಿ ವಿನಂತಿ.
ಜೋರಾದ ಚಪ್ಪಾಳೆಯ ಮೂಲಕ ಆ ಮಕ್ಕಳಿಗೆ ಪ್ರೋತ್ಸಾಹಿಸಿ. ಬಹುಮಾನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಬಹುಮಾನವನ್ನು ಕೊಟ್ಟಂತಹ ಶ್ರೀ ಪ್ರಭಾಕರಾಗಿ 5ನೇ ತರಗತಿಯವರೆಗೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಓಟದ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಮೌಲಾ ಹುಸೇನ್ ಅತ್ತಾರ್ ಪಡೆದುಕೊಂಡಿದ್ದಾನೆ. ಇವನು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರುಗಳಾದಂತಹ ಶ್ರೀ ಶಾರದಾಬಾಯಿ ಪುಲಸ್ಕರ್ ಮೇಡಮ್ ಅವರು ಬಹುಮಾನವನ್ನು ಕೊಡಬೇಕಾಗಿ ವಿನಂತಿ. ದ್ವಿತೀಯ ಬಹುಮಾನ ದಿವ್ಯಾ ಬನ್ನಿಕೊಪ್ಪ ಪಡೆದುಕೊಂಡಿದ್ದಾಳೆ. ಇವಳು ಕೂಡ ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಪಡೆಯಬೇಕಾಗಿ ವಿನಂತಿ. ಬಹುಮಾನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಬಹುಮಾನವನ್ನು ನೀಡಿದಂತಹ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರುಗಳಾದ ಶ್ರೀಮತಿ ಶಾರದಾಬಾಯಿ ಸಲಾಗಿತ್ತು. ಈ ಬುಕ್ ಬ್ಯಾಲೆನ್ಸ್ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಕೇಶವ್ ಸ್ಫಟಿಕ ಪಡೆದುಕೊಂಡಿದ್ದಾನೆ. ವೇದಿಕೆಗೆ ಆಗಮಿಸಬೇಕು. ಇವರಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀ ವೆಂಕಟೇಶ್ ಪುಲಸ್ಕರ್ ಸರ್ ಅವರು ಬಹುಮಾನವನ್ನು ಕೊಡಬೇಕಾಗಿ ವಿನಂತಿ. ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಕೇಶವ್ ಸ್ಫಟಿಕ, ದ್ವಿತೀಯ ಬಹುಮಾನ ಆಬಿದ್ ಬಾರಿದ್ವಾಲೆ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಾರ್ವತಿ ಹಳ್ಳಿಕೇರಿ, ದ್ವಿತೀಯ ಬಹುಮಾನ ಕೌಸರ್ ಖಂದಿಲ್ವಾಲೆ ಪಡೆದುಕೊಂಡಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಪಡೆಯಬೇಕಾಗಿ ವಿನಂತಿ. ಬಹುಮಾನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಬಹುಮಾನವನ್ನು ನೀಡಿದಂತಹ ಈ ಒಂದು 6ನೇ ತರಗತಿಯ ಊಟದ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶ್ರೀಕಾಂತ್ ಗಾಳಿ ಪಡೆದುಕೊಂಡಿದ್ದಾನೆ. ಇವರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಬಸವರಾಜ್ ಬಂಗಾರಿ ಹಿರಿಯ ದೈಹಿಕ ಶಿಕ್ಷಕರು ಬಹುಮಾನವನ್ನು ಕೊಟ್ಟು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ದ್ವಿತೀಯ ಬಹುಮಾನವನ್ನು ವಿಕಾಸ್ ನಂದಿಕೋಲ್ ಪಡೆದುಕೊಂಡಿದ್ದಾನೆ. ಪ್ರಥಮ ಬಹುಮಾನ ಸಂಚಿತಾ ಬಡಿಗೇರ್ ಪಡೆದುಕೊಂಡಿದ್ದಾಳೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ದ್ವಿತೀಯ ಬಹುಮಾನ ಪಲ್ಲವಿ ಕಟ್ಟಿಮನಿ ಪಡೆದುಕೊಂಡಿದ್ದಾಳೆ. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಪಡೆಯಬೇಕಾಗಿ ವಿನಂತಿ. ಬಹುಮಾನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಬಹುಮಾನವನ್ನು ನೀಡಿದಂತಹ ಶ್ರೀ ಬಸವರಾಜ್ ಬಂಗಾರಿ ಹಿರಿಯ ದೈಹಿಕ ಶಿಕ್ಷಕ ಏರ್ಪಡಿಸಲಾಗಿತ್ತು. ಈ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶ್ರೀಕಾಂತ್ ಗಾಳಿ ಪಡೆದುಕೊಂಡಿದ್ದಾನೆ. ಇವನು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಬಸವರಾಜ್ ಕವಳಕೇರಿ ಪಾಲಕರ ಪ್ರತಿನಿಧಿಗಳು ಬಹುಮಾನವನ್ನು ಕೊಟ್ಟು ಮಕ್ಕಳಿಗೆ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ವೀಣಾ ಬಾವಿಮನಿ ಪಡೆದುಕೊಂಡಿದ್ದಾಳೆ. ದ್ವಿತೀಯ ಬಹುಮಾನ ಸಂಬ್ರಿನ್ ಸಂದಿಗುಡೆಯಬೇಕಾಗಿ ವಿನಂತಿ. ಬಹುಮಾನವನ್ನು ನೀಡಿದಂತಹ ಪಾರಿ ಹಾಗೂ ಬಹುಮಾನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಸಂಸ್ಥೆಯ ಸಹ ಶಿಕ್ಷಕರುಗಳಾದ ಶ್ರೀ ತಾಜುದ್ದೀನ್ ಸರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು. ಸಹನೆ ನಿನ್ನದಾದರೆ ಸಕಲವು ನಿನ್ನದೇ, ಸಹನೆ ನಿನ್ನದಾದರೆ ಸಕಲವು ನಿನ್ನದೇ, ವಿನಯವು ನಿನ್ನದಾದರೆ ವಿಜಯವೂ ನಿನ್ನದೇ. 7ನೇ ತರಗತಿಯಿಂದ ಗುಂಡು ಎಸೆತ ಸ್ಪರ್ಧೆ
ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಪುನೀತ್ ಕಟ್ಟಿಮನಿ. ಇವರಿಗೆ ಶ್ರೀ ಪ್ರಭಾಕರ್ ಎಲ್ ದಾಸರ್ ಸರ್ ಅವರು ಬಹುಮಾನ ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರಿ ಇದ್ಲಿ ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬಂದು ಬಹುಮಾನ ಪಡೆಯಬೇಕೆಂದು ವಿನಂತಿ. ಜೋರಾದ ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹಿಸಬೇಕು. ಬಹುಮಾನ ವಿತರಿಸಿದಂತಹ ಶ್ರೀ ಪ್ರಭಾಕರ್ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. 8ನೇ ತರಗತಿಯಿಂದ ಗುಂಟು ಎಸೆತ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಸೈಯದ್ ಮಿನಾಜ್ ನೌಲಿ, ದ್ವಿತೀಯ ಸ್ಥಾನ MD ಆಸಿಫ್ ಹ್ಯಾಟಿ, ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಹರ್ಷಿತಾ ಕದಂ. ಇವರಿಗೆ ಶ್ರೀಯುತ ಬಸವರಾಜ್ ಬಂಗಾರಿ ಸರ್ ಹಿರಿಯ ದೈಹಿಕ ಶಿಕ್ಷಕರು ಕೊಪ್ಪಳ್ ಇವರು ಬಹುಮಾನ ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಯ ಮೂಲಕ ಬಹುಮಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕು. ಬಹುಮಾನ ವಿತರಿಸಿದಂಥ ಗುಂಡು ಎಸೆತ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಹರ್ಷ ಮಡಿವಾಳರ್, ದ್ವಿತೀಯ ಸ್ಥಾನ ಶ್ರೀಹರಿ ರಾಣಗಟ್ಟೆ. ಇವರಿಗೆ ಶ್ರೀಯುತ ಬಸವರಾಜ್ ಕವಳಕೇರಿ ಸರ್ ಅವರು ಬಹುಮಾನ ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಹುಮಾನ ವಿತರಿಸಿದಂತಹ ಶ್ರೀಯುತ ಬಸವರಾಜ್ ಕವಳಕೇರಿ ಸಾಕೆ, ದ್ವಿತೀಯ ಸ್ಥಾನ ಶಿವಕುಮಾರ್ ಹಿತ್ಲಿ. ಇವರಿಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಮೇಡಮ್ ರವರು ಬಹುಮಾನ ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಯ ಮೂಲಕ ಬಹುಮಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕು.